ನನಗಂತೂ ನಿಜವಾಗ್ಲೂ ನಗು ತಡೆಕಾಯ್ತಿಲ್ಲ ಫ್ರೆಂಡ್. ಇವ ಅಮ್ಮ ಅಶ್ವಿನಿ ಗೌಡ ಅವರೇ, ನಿಜವಾಗ್ಲೂ ಹನ್ನೊಂದು ಸೀಸನಲ್ಲಿ ಈ ಥರ ಒಬ್ಬರು ಕಂಟೆಸ್ಟೆಂಟ್ ಯಾರೂ ಇರಲಿಲ್ಲ. ನಿಜವಾಗ್ಲೂ ವಿಚಿತ್ರವಾದ ಕಂಟೆಸ್ಟೆಂಟ್ ಕಂಡ್ರಿ ನೀವು. ನಿಜವಾಗ್ಲೂ ಒಂಥರ ಸ್ಪೆಷಲ್ ಕಂಟೆಸ್ಟೆಂಟ್ ನೀವು. ಅಯ್ಯೋ ದೇವ್ರಿ, ಅಶ್ವಿನಿ ಗೌಡ ಅವರೇ, ಏನ್ರಿ ನಿಮ್ಮದು ಆ ಕತೆ? ಥೋ, ನಮಗೆ ನಿಜವಾಗ್ಲೂ ಬೇಜಾರಾಗ್ತದಪ್ಪ, ಏನು ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೇ. ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಆದರೆ ಹೋಗ್ಲಿಕ್ಕಾಗ್ಲಿಲ್ಲ. ಅದು ಏನಣ್ಣ, ಅದು ಹಿಂದೆ ನಿಂತ್ಕೊಂಬಿಡು, ಬಲ್ಗಾಲಿಡು ಬಲ್ಗಾಲಿಡು. ಇದಕ್ಕೆ ಮುಂಚೆ ಏನಾರು ಟ್ಯೂಷನ್ ಮಾಡಿದ್ದಾನೆ ಅದಕ್ಕೆ? ಇದು ಬಲ್ಗಾಲು ಇದು ಎಡಗಾಲು ಅಂತ ಟ್ಯೂಷನ್ ಮಾಡಿದ್ದೆ, ಹೇಳು ಹೋಗ್ಲೆತ್ತಾಗಿ. ಫಸ್ಟು ಅದು ಬಂದೈತೆ, ಹೊಟ್ಟೆ ಹಾಸ್ಕೊಂಡು ಏನೋ ಪಾಪ ಬಂದೈತೆ, ಮೂಗ್ ಪ್ರಾಣಿ ಗೋಮಾತ ಒಂದು ಬಾಳೆಹಣ್ಣು ಏನೋ ಒಂದು ಕೊಟ್ಟು ಅದು ಆಶೀರ್ವಾದ ಪಡ್ಕೊಳ್ಳೋದು ನೋಡಿದ್ಬಿಟ್ಟು ನೀನು ಬಲ್ಗಾಲಿಡು ಅಂತ ಹಿಂದೆ ನಿಂತ್ಕೊಂಡು ಬಡ್ಕೊಂತ ಇದ್ರೆ ಅದಕ್ಕೇನು ಗೊತ್ತಾಗಬೇಕು ಪಾಪ? ಫಸ್ಟು ಅದಕ್ಕೆ ಏನಾರ ಪಾಪ ಬಾಳೆಹಣ್ಣು ಏನೋ ಒಂದು ತಿನ್ನಕೊಟ್ಟು, ಅಕ್ಕಿ ಪಕ್ಕಿ ಬೆಲ್ಲ ಹಾಕಿ ತಿನ್ನಕೊಟ್ಟು ಒಳಗಡೆ ಕರ್ಕೊಳ್ಳೋದು ನೋಡ್ರಣ. ಹೇಳೋಕ್ಕಾಗಲ್ಲ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಆಗ್ಬಿಡ್ಬೋದು. ಶನಿವಾರ ಬೇರೆ, ಇವತ್ತು ಗೋಮಾತ ಬೇರೆ ಮನೆ ಹತ್ರ ಬಂದ್ಬಿಡೈತೆ.